ಈ ಕಲರ್ ಥೆರಪಿ ಜೊತೆಗೆ ಸ್ಟಮಕ್ ಎದರಿಂದ ಆಗುತ್ತೆ, ಅದನ್ನ ಕಡಿಮೆ ಮಾಡ್ಬೇಕು. ಮಸಾಲೆ ಕಮ್ಮಿ ಮಾಡಿ ಗ್ರಾಮ್ ಲೆಕ್ಕದಲ್ಲಿ ತಗೊಂಡು ಬೆಳೆಸ್ಬೇಕು, ಕೆಜಿ ಲೆಕ್ಕದಲ್ಲಿ ಅಲ್ಲ. ಯಾವ ಕಾಯಿಲೆನೂ ಬರಬಾರ್ದು ಅಂದ್ರೆ ವೆರಿ ಸಿಂಪಲ್. ನೀವೇನು ಆಹಾರ ತಿಂತಿರೋ ಅದು ಹೋಲಿಸ್ಟಿಕ್ ಇರಬೇಕು. ರಿಫೈನ್ಡ್ ಮಾಡದೆ ತಿನ್ನಿ, ಅದರಲ್ಲಿರೋ ಕೊಬ್ಬಿನೆಲ್ಲ ತೆಗೆದ್ಮೇಲೆ ಅದು ತಿಂದ್ರೆ ಅಷ್ಟು ಬಿಟ್ರೆ ಅಷ್ಟು. ಅವ್ರೇನ್ ತಿನ್ಬಾರ್ದು, 3 ಹೊತ್ತು ನಾನು ಕೊಟ್ಟಿರೋ ಅಕ್ಕಿನೇ ತಿನ್ಬೇಕು. ಅಂತ ಅಕ್ಕಿ ತಿಂದು ತಿಂದು ನಮಗೂ ರಿಪ್ರೊಡಕ್ಷನ್ ಇಲ್ಲ. ಇವಾಗ ಮಕ್ಕಳಾಗಬೇಕಂದ್ರೆ IVF ಡಾಕ್ಟರು ಅದು ಕಷ್ಟ ಆಗಿದೆ. ಕಲರ್ ಥೆರಪಿ ಜೊತೆಗೆ ಬೇರೆ ಏನಾದ್ರು ನಾವು ಮಾಡ್ಬೇಕಾಗತ್ತಾ ಬೇಗ ಕ್ಯೂರ್ ಆಗ್ಬೇಕು ಅಂತ ಹೇಳಿದ್ರೆ? ವೆರಿ ಗುಡ್ ಕ್ವಶನ್. ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಗ್ಯಾಸ್ಟ್ರಿಕ್. ಕಲರ್ ಥೆರಪಿ ಕೊಡ್ತೀವಿ, ಹೊಟ್ಟೆನ ತಣ್ಣಗೆ ಮಾಡ್ತಾ ಇದೀವಿ, ಸೂಪರ್. ನೀನು ಮತ್ತೆ ಹೋಗಿ ಮಿರ್ಚಿ ಬೋಂಡ ಬಜ್ಜಿ ತಿಂದರೆ ಅಗೇನ್ ಸ್ಟಮಕ್ ಹೀಟ್ ವಿಲ್ ರೈಸ್ ಅಲ್ವಾ. ಚಕ್ಕೆ, ಲವಂಗ, ಓಕೆ, ಜಿಂಜರು, ಪೆಪ್ಪರು, ಶುಂಠಿ, ಅವೆಲ್ಲ ಹೆವಿ ಫೈರ್ ಅವು. ಅದನ್ನು ಮಿತವಾಗಿ ಬಳಸ್ಬೇಕು. ನಮ್ಮಮ್ಮ ತೊಲೆ ಲೆಕ್ಕದಲ್ಲಿ ತಗೋತಾ ಇದ್ಲು ಚಕ್ಕೆ ಲವಂಗನ. ತೊಲೆ ಅಂದರೆ ಗೊತ್ತಾ? 12 ಆಣೆ. ಹಳೇ ₹1 ಬರ್ತಾ ಇತ್ತಲ್ಲ ಅದು. ಇವಾಗ ನಾನೇನು ಹೆಂಗೆ ತಗೋತಾಳೆ, ಕಾಲು ಕೇಜ್ ತಗೋತಾಳೆ. 1/4 ಕೇಜ್ ಪೆಪ್ಪರು, 1/4 ಕೇಜ್ ಚಕ್ಕೆ ಎಲ್ಲ. ಅಂದರೆ ಪ್ರತಿಯೊಂದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕು. ಈ ಬೆಳ್ಳುಳ್ಳಿ ನಮ್ಮಮ್ಮ 100 ಗ್ರಾಮು 200 ಗ್ರಾಮು 1/4 ಕೇಜಿ ತಗೊಂಡವರು. ಇವತ್ತು ಯಾರ ಮನೆಯಲ್ಲಿ ಹೋಲ್ಸೇಲ್ ತಗೋತಾರೆ, 3-4 ದಡೆವ್ ಅಂತೇಳಿ. ಯಾಕೆ ಅಂದರೆ ವಿ ಆರ್ ಪುಟ್ಟಿಂಗ್ ಏನೋ ಟೇಸ್ಟ್ ಬರಲಂತನೋ ಇನ್ನೊಂದು ಯು ಆರ್ ಪುಟ್ಟಿಂಗ್ ಮೋರ್ ಮಸಾಲಾಸ್. ಈ ಕಲರ್ ಥೆರಪಿ ಜೊತೆಗೆ ಸ್ಟಮಕ್ ಹೀಟ್ ಎದರಿಂದ ಆಗುತ್ತೆ, ಅದನ್ನು ಕಡಿಮೆ ಮಾಡಬೇಕು. ಮಸಾಲೆ ಕಮ್ಮಿ ಮಾಡಿ ಬಳಸ್ಬೇಡಿ ಅಂತ ಹೇಳ್ತಾ ಇಲ್ಲ, ಮಿತವಾಗಿ ಗ್ರಾಮ್ ಲೆಕ್ಕದಲ್ಲಿ ತಗೊಂಡು ಬೆಳೆಸ್ಬೇಕು, ಕೆಜಿ ಲೆಕ್ಕದಲ್ಲಿ ಅಲ್ಲ. ಎರಡನೇದು, ಒಂದು ಆಹಾರ ಚೇಂಜ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಎರಡನೇದು, ಚೂರು ಕುಂತಲ್ಲೇ ಕುಂತಿರ್ತೀರ, ಸ್ವಲ್ಪ ಓಡಾಡಿ. ಯಾವಾಗ ಕುಂತಲ್ಲೇ ಕುಂದಿರ್ತೀರಲ್ಲ, ಅಗ್ನಿ ಸ್ಟಕ್ ಆಗ್ಬಿಡ್ತೈತೆ. ಸ್ವಲ್ಪ ಎತ್ತೋದು, ಇಳಿಸೋದು, ಬಗ್ಗೋದು, ಏನೋ ಒಂದು ಏರೋಬಿಕ್ಸ್ ಮಾಡ್ತಿರೋ, ಇಲ್ಲ ಜಿಮ್ಮಿಗೆ ಹೋಗ್ತಿರೋ, ಯೋಗ ಮಾಡ್ತಿರೋ, ಲೆಫ್ಟ್ ಟು ಯು, ನಿಮ್ಮ ದೇಹ ಸ್ವಲ್ಪ ಚಲನೆ ಕೊಡಿ. ಎರಡನೇದು. ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್. ತುಂಬ ಜನ ಹೇಳ್ತಾರೆ ಗ್ಯಾಸ್ಟ್ರಿಕ್, ಏರ್ ಫಾಲ್. ಎಲ್ಲಿಂದ ಬರುತ್ತೆ? ಸ್ಟಮಕ್ಕಿಗೆ ಅಷ್ಟೊಂದು ಹೀಟ್ ಎಲ್ಲಿಂದ ಬರ್ತೈತೆ? ನನ್ನ ಕ್ವಶನ್, ಎಲ್ಲಿಂದ ಬರುತ್ತೆ ಗೊತ್ತಾ? ಮೈಂಡ್ ಆ್ಯಂಡ್ ಸ್ಟಮಕ್ ಅವು ಎರಡು ಒಂದಕ್ಕೊಂದು ಡಿಪೆಂಡ್ ಆಗಿರ್ತವೆ. ಬೇಕಾದ್ರೆ ನೀವು ಟೆಸ್ಟ್ ಮಾಡ್ಬೇಕಂದ್ರೆ ಒಂದು ಕ್ಲಾಸಿಗೆ ಬರ್ಬೇಕಾದ್ರೆ ಮೊಸರನ್ನ ತಿನ್ಕೊಂಬನ್ನಿ. ಇದು ತಣ್ಣಗಾಗತ್ತಡಿ, ಇದೇನಾಗುತ್ತೆ? ನಿದ್ದೆ ಬರುತ್ತೆ. ಇಲ್ಲ ನಾನು ಚೆನ್ನಾಗಿ ರಾತ್ರಿ ಎಲ್ಲ ಓದ್ಬೇಕಂತೇಳಿ ಒಂದು ಟೀ ಕುಡೀರಿ. ಇಲ್ಲಿ ಟೀ ಕುಡಿದ್ರೆ ಇಲ್ಲೇನಾಯ್ತು? ಹೀಟ್ ಆಯಿತು. ನಿದ್ದೆ ಇಲ್ದಂಗೆ ಓದ್ತೀರ. ಸೊ ಇಲ್ಲೇನಾಗುತ್ತೋ ಅದು ಇಲ್ಲೇ ಆಗುತ್ತೆ ಅಲ್ವಾ? ಅದೇ ಥರ ಇಲ್ಲೇನಾಗುತ್ತೋ ಅದು ಇಲ್ಲೇ ಆಗುತ್ತೆ. ಎಲ್ರಿಗೂ ಟೆನ್ಷನ್, ಎಲ್ಲ ಫಾಸ್ಟಾಗಿ ಮಾಡಿಬಿಡಬೇಕು, ಪಟ. ನಮ್ಮಮ್ಮ ಹೆಂಗಿದ್ರು ಅಂದರೆ ಒಂದು ಕಡೆ ಹೋಗ್ಬೇಕಾದ್ರೆ ಅಲ್ಲಿ ರೀಚ್ ಆಗಕ್ಕೆ ಒಂದು 2 ಗಂಟೆ ಅವ್ರಿಗೆ. ನಡ್ಕೊಂಡು ಹೋಗೋರು, ಎತ್ತು ಬಂಡಿಯಲ್ಲಿ ಹೋಗೋದು. ಒಂದು ತಾಳ್ಮೆ ಇತ್ತು. ಇವತ್ತು ಜನಕ್ಕೆ ತಾಳ್ಮೆ ಇಲ್ಲ. ಪಟ್ಟಂತ ಹೋಗ್ಬಿಡ್ಬೇಕು ಅಲ್ಲಿಗೆ. ಕೆಲಸ ಪಟ್ಟಂತ ಆಗ್ಬಿಡ್ಬೇಕು, ಪಟ್ಟಂತ ಶ್ರೀಮಂತರಾಗ್ಬಿಡ್ಬೇಕು. ಸೊ ಎವ್ರಿಥಿಂಗ್ ಆ ಧಾವಂತ ಇದೆ ಅಲ್ವಾ, ಸ್ಪೀಡ್. ಆ ಸ್ಪೀಡು, ಆ ಹೀಟ್, ಆ ಸ್ಟ್ರೆಸ್ ಇಲ್ಲಿಗೆ ಬರುತ್ತೆ. ಸೊ ದಟ್ ಕ್ರಿಯೇಟ್ಸ್ ದ ಹೀಟ್. ಸೊ ನಿಮಗೆ ಗ್ಯಾಸ್ಟ್ರಿಕ್ ಬರಬಾರ್ದಂದ್ರೆ ಕಾಮ್, ರಿಲ್ಯಾಕ್ಸ್. ನಿಮ್ಮ ಕೆಲಸನ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಒಳ್ಳೆ ಕೆಲಸ ಮಾಡ್ತಾ ಹೋಗಿ, ಅದೇ ರಿಟರ್ನ್ಸ್ ಕೊಡುತ್ತೆ. ಆಟೋಮೆಟಿಕಲಿ ಸ್ಟಮಕ್ ಹ್ಯಾಪಿಯಾಗಿರುತ್ತೆ. ಈ ಚೈನೀಸ್ ಮೆಡಿಸಿನಲ್ಲಿ ಸ್ಟಮಕ್ನ ಏನಂತ ಕರೀತಾರೆ ಗೊತ್ತಾ? ಇಟ್ ಇಸ್ ದ ಬಾಟಮ್ ಆಫ್ ದಿ ವ್ಯಾಲಿ ಅಂತ ಕರೀತಾರೆ. ಅಂದರೆ ಆ ಬೆಟ್ಟದ ಬುಡ ಇರುತ್ತಲ್ವ, ಹಂಗಿರ್ಬೇಕು ಸ್ಟಮಕ್. ಬೆಟ್ಟದ ಬುಡ ಹೆಂಗಿರುತ್ತೆ ಗೊತ್ತಾ? ತೇವವಾಗಿರುತ್ತೆ. ಆ ಜೊಂಡು ಹುಲ್ಲೆಲ್ಲ ಬೆಳೆದಿರ್ತೈತೆ, ನೀರಾಗಿರ್ತೈತೆ. ಆ ನೀರೆಲ್ಲ ಅಲ್ಲಿಗೆ ಬಂದು, ಅದೇ ಥರ ಸ್ಟಮಕ್ಕು ಆ ಒದ್ದೆ ಆಗಿರಬೇಕು, ನೀರಾಗಿರ್ಬೇಕು. ನಮ್ಮ ಈಗಿನ ಜನ್ರೇಷನ್ ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ, ಆ ಒದ್ದೆನೆಲ್ಲ ತೆಗೆದ್ಬಿಟ್ಟು ಡ್ರೈ ಮಾಡ್ಬಿಟ್ಟಿದ್ದಾರೆ. ಹೆಂಗೆ ಗೊತ್ತಾ? ಎಲ್ಲ ಕರ್ದಿರೋದೇ ತಿನ್ನೋದು. ನಮ್ಮ ಹುಡುಗ ಇದ್ದಾನೆ ಇಲ್ಲಿ, ಚಿಕನ್ ಡ್ರೈ ಪೀಸ್ ಇಲ್ಲಾಂದ್ರೆ ಊಟನೇ ಸೇರಲ್ಲ ಅವನಿಗೆ. ಸೊ ಎವ್ರಿಥಿಂಗ್ ಯು ಆರ್ ಡ್ರೈಯಿಂಗ್. ಎಲ್ಲ ಪಾಲಿಶ್ ಮಾಡ್ಬಿಡೋದು, ರಿಫೈನ್ ಮಾಡ್ಬಿಡೋದು. ಎಣ್ಣೆ ತಿನ್ನೋದೇ. ಒಂದು ಗಾಡಿಗೆ ಇಂಜಿನ್ ಆಯಿಲ್ ಯಾಕೆ ಹಾಕ್ತೀರಪ್ಪ? ಆ ಫ್ರಿಕ್ಷನ್ ಕಮ್ಮಿ ಆಗಲಿ ಅಂತ ತಾನೆ. ಕೊಬ್ಬರಿ ಎಣ್ಣೆ ಹಾಕ್ತೀರಾ? ಹಾಕಲ್ಲ. ಕ್ಯಾಶ್ ಆಯಿಲೇ ಹಾಕ್ತೀರಾ. ಯಾಕೆ ಹೇಳಿ? ವೈ? ಅದು ಜಿಡ್ಡಾಗಿರುತ್ತೆ ಅಂತ, ವಿಸ್ಕಾಸಿಟಿ ಜಾಸ್ತಿ ಇರುತ್ತೆ ಅಂತ. ನಾವು ಎಣ್ಣೆ ತಿನ್ನೋ ಉದ್ದೇಶನೂ ಅದೇ. ತುಂಬ ಕೆಲಸ ಮಾಡ್ತಿರ್ತೀವಿ, ಮೂವ್ ಮಾಡ್ತಿರ್ತೀವಿ, ಜಾಯಿಂಟ್ಸಿಗೆಲ್ಲ ಫ್ಲೂಯಿಡ್ ಬೇಕು, ಎಣ್ಣೆ ಅಂಶ ಬೇಕು. ಆ ಎಣ್ಣೆನ
ತಿಕ್ಕಾಗಿರೋದು ತಿನ್ಬೇಕು ಚೆನ್ನಾಗಿ. ನಮ್ಮ ಪೂರ್ವಜರು ಯಾವ ಎಣ್ಣೆ ತಿಂತಿದ್ರು ಗೊತ್ತಾ? ಕ್ಯಾಸ್ಟರ್ ಆಯಿಲ್ ತಿನ್ನೋರು, ಹರಳೆ ಎಣ್ಣೆ ಅಂತೀವಿ, ಅದನ್ನು ತಿನ್ನೋರು, ಅದನ್ನು ಒಗ್ಗರಣೆ ಕೊಟ್ಟು ತಿನ್ನೋರು. ಈಗಿನವ್ರು ತಿಂದರೆ ಬೇದಿ ಆಗ್ಬಿಡ್ತದೆ ಬಿಡಿ, ತಿನ್ನೋಕ್ಕಾಗಲ್ಲ. ಅಟ್ಲೀಸ್ಟ್ ಶೇಂಗಾ ಎಣ್ಣೆ ಆಯಿತು, ಸನ್ಫ್ಲವರ್ ಆಯಿತು, ಕುಸುಬೆ ಎಣ್ಣೆ ಆಯಿತು, ತೆಂಗಿನ ಆಯಿತು, ರಿಫೈನ್ಡ್ ಮಾಡದೆ ತಿನ್ನಿ. ಅದರಲ್ಲಿರೋ ಕೊಬ್ಬಿನೆಲ್ಲ ತೆಗೆದ್ಮೇಲೆ ಅದು ತಿಂದರೆ ಅಷ್ಟು ಬಿಟ್ಟರೆ ಅಷ್ಟು. ಯಾವುದೇ ಒಂದು ಆಹಾರನ ಬೇರ್ಪಡಿಸಿದಾಗ ದಟ್ ಬಿಕಮ್ ವಿಲನ್. ಸರಿ ಜೀರ್ಣ ಆಗಲ್ಲ. ಯಾವಾಗ ಜೀರ್ಣ ಆಗದೇ ಇರೋ ಆಹಾರ ದೇಹದಲ್ಲಿ ಉಳ್ಕೊಳ್ತೋ ಟಾಕ್ಸಿನ್ ಆಗುತ್ತೆ, ಕೊಲೆಸ್ಟ್ರಾಲ್ ಆಗುತ್ತೆ, ಬ್ಲಡ್ ಶುಗರ್ ಆಗುತ್ತೆ, ಇನ್ನೊಂದು ಆಗುತ್ತೆ. ಯಾವ ಕಾಯಿಲೆನೂ ಬರಬಾರ್ದು ಅಂದರೆ ವೆರಿ ಸಿಂಪಲ್. ನೀವೇನು ಆಹಾರ ತಿಂತೀರೋ ಅದು ಹೋಲಿಸ್ಟಿಕ್ ಇರಬೇಕು. ಹೋಲಿಸ್ಟಿಕ್ ಇಂದ ಮೀನ್ಸ್ ಅದನ್ನು ಬೇರ್ಪಡಿಸಿರಬಾರ್ದು, ರಿಫೈನ್ಡ್ ಮಾಡಿರಬಾರ್ದು, ಉಜ್ಜಿರಬಾರ್ದು, ತೀರಿಡಬಾರ್ದು. ಭತ್ತನ ಕುಟ್ಟಿ ಅಕ್ಕಿ ಮಾಡಿ ತಿನ್ನೋರು, ಅವ್ರು ಚೆನ್ನಾಗೇ ಇತ್ತು. ಯಾವಾಗ ರಿಫೈನ್ಡ್ ಮಾಡಿದ್ರು, ಮೇಲಿನ ಲೇಯರ್ ಎಲ್ಲ ತೆಗೆದ್ರು, ಅದು ಸರಿ ಜೀರ್ಣ ಆಗ್ತಿಲ್ಲ. ಜೀರ್ಣ ಆಗದಿರೋ ಅಕ್ಕಿ ಅನ್ನ ದೇಹದಲ್ಲಿ ಉಳ್ಕೊಳ್ತಾ ಇದೆ, ಆಚೆ ಹೋಗ್ತಾ ಇಲ್ಲ. ಅದನ್ನೇ ನೀವು ಬ್ಲಡ್ ಶುಗರ್ ಅಂತಿದ್ರು. ಇವತ್ತು ತುಂಬ ಜನ ಅಕ್ಕಿ ತಿಂದರೆ ಅನ್ನ ಬ್ಲಡ್ ಶುಗರ್ ಅಂತಾರಲ್ಲ. ನಮ್ಮ ಬಸವ ಆರ್ಗ್ಯಾನಿಕ್ಸಲ್ಲಿ ಅಕ್ಕಿ ಕೊಡ್ತೀವಿ, ನಾವು ಬೇರೆ ಅವ್ರೇನು ತಿನ್ಬಾರ್ದು, 3 ಹೊತ್ತು ನಾನು ಕೊಟ್ಟಿರೋ ಅಕ್ಕಿನೇ ತಿನ್ನಬೇಕು. ಹೋಗಿ ಬ್ಲಡ್ ಶುಗರ್ ಚೆಕ್ ಮಾಡಿಸ್ಕೊಳ್ಳಿ, ಕಡಿಮೆ ಆಗಿರುತ್ತೆ ಬ್ಲಡ್ ಶುಗರ್. ಹಂಗಂತೇಳಿ ನಾನೇನೋ ಅಮೃತ ಕೊಡ್ತಾ ಇಲ್ಲ. ದೇಶಿ ತಳಿ ಅಕ್ಕಿ, ನಾಟಿ ತಳಿ, ಜವಾರಿದು. ಇವಾಗ ನೀವು ತಿಂತಿರೋ 99% ಹೊರಗಡೆ ಏನು ಸಿಗುತ್ತಲ್ಲ ಅದು ಹೈಬ್ರಿಡ್. ಹೈಬ್ರಿಡ್ ಬೀಜಕ್ಕೆ ರೀಪ್ರೊಡಕ್ಷನ್ ಕೆಪಾಸಿಟಿ ಇರಲ್ಲ, ಗೊತ್ತಾ? ಭತ್ತದ ಬೀಜ ಹಾಕ್ತಿರಲ್ವಾ, ಅದು ಮತ್ತೆ ಬೀಜ ಹಾಕಕ್ಕೆ ಬರಲ್ಲ, ಮತ್ತೆ ಹೋಗಿ ಬೀಜ ತರಬೇಕು. ರೀಪ್ರೊಡಕ್ಷನ್ ಇರಲ್ಲ ಅಲ್ಲಿ. ಅಂತ ಅಕ್ಕಿ ತಿಂದು ನಮಗೂ ರೀಪ್ರೊಡಕ್ಷನ್ ಇಲ್ಲ. ಇವಾಗ ಮಕ್ಕಳಾಗಬೇಕಂದ್ರೆ IVF, ಡಾಕ್ಟರು, ಅದು ಕಷ್ಟ ಆಗಿದೆ. ಸೊ ನೀವು ತಿನ್ನೋ ಆಹಾರಕ್ಕೆ ರೀಪ್ರೊಡಕ್ಟಿವ್ ಕೆಪಬಿಲಿಟಿ ಇದೆ ಅಂದರೆ ನಿಮಗೂ ಇರುತ್ತೆ. ಸಿಂಪಲ್ ಲಾಜಿಕ್. ನೀವು ತಿನ್ನೋ ಕೋಳಿ, ನೀವು ತಿನ್ನೋ ಅಕ್ಕಿ, ನೀವು ತಿನ್ನೋ ಇದು ಎಲ್ಲ ಹೈಬ್ರಿಡು. ಅದು ಯಾವುದು ರೀಪ್ರೊಡ್ಯೂಸ್ ಆಗಲ್ಲ. ಇಟ್ಸ್ ನಾಟ್ ರೀಪ್ರೊಡ್ಯೂಸಿಂಗ್ ಅಟ್ ಆಲ್. ಇವತ್ತು ತುಂಬ ಜನ ರೈತರು ಏನು ಮಾಡ್ತಾರೆ, ಕಂಪ್ನಿಗೆ ಹೋಗ್ತಾರೆ, ಯಾವುದೋ ಒಂದು ಕಂಪ್ನಿಗೆ ಅಕ್ಕಿ ತೊಗೊಂಬರ್ತಾರೆ, ಭತ್ತ ತೊಗೊಂಬರ್ತಾರೆ, ಬೆಳೀತಾರೆ, ಚೆನ್ನಾಗಿ ಇಳುವರಿ ಬರುತ್ತೆ, ಮತ್ತೆ ಹೋಗಿ ಭತ್ತ ತರ್ತಾರೆ. ಯಾಕಂದರೆ ಆ ಭತ್ತನ ಯೂಸ್ ಮಾಡೋಕ್ಕಾಗಲ್ಲ, ರೀಪ್ರೊಡಕ್ಷನ್ ಆಗಲ್ಲ ಅಲ್ಲಿ. ಇವತ್ತು ಓಣಿಗೊಂದು IVF ಸೆಂಟರ್ಸ್ ಇದೆ. ಯಾಕಿದೆ? ನೀವು ತಿನ್ನೋ ಆಹಾರ ಮತ್ತು ನಿಮ್ಮ ಜೀವನ ಕ್ರಮ. ನಾವು ಡೆವಲಪ್ಡ್ ಅಂತೀವಿ, ವಿ ಆರ್ ಡೆವಲಪಿಂಗ್. ಎಲ್ಲ ಡೆವಲಪ್ಡ್ ಕಂಟ್ರೀಸ್ ರೀಪ್ರೊಡಕ್ಟಿವ್ ರೇಟ್ ಎಷ್ಟಿದೆ ಗೊತ್ತಾ? 0.7, 0.8 ಈಸ್ ಡಿಕ್ಲೈನಿಂಗ್. ಜಪಾನ್, ಸೌತ್ ಕೊರಿಯಾ, ಎಲ್ಲ ಡೆವಲಪ್ಡ್ ಕಂಟ್ರೀಸ್ ರೀಪ್ರೊಡಕ್ಷನ್ ಡೌನ್ ಆಗ್ತಾ ಇದೆ. ಯಾಕೆ ಹೇಳಿ? ಆಹಾರ ಸರಿ ತಿಂತಾ ಇಲ್ಲ, ಆ್ಯಕ್ಟಿವಿಟಿ ಇಲ್ಲ, ಮೆಂಟಲ್ ಸ್ಟ್ರೆಸ್. ಅದಕ್ಕೆ ಆಪೋಸಿಟ್ಟಾಗಿ ನೋಡಿ ಈ ಆಫ್ರಿಕನ್ ಕಂಟ್ರೀಸು, ಓಕೆ, ಈ ಆಫ್ಘನಿಸ್ತಾನ, ಒಬ್ಬೊಬ್ಬರಿಗೆ 4-5 ಮಕ್ಕಳು ಆಗ್ತಿದ್ದಾರೆ. ಸಿಂಪಲ್. ನಾವು ಡೆವಲಪ್ಡ್ ಅನ್ನೋ ಹೆಸರಿನಲ್ಲಿ ವಿ ಆರ್ ಸ್ಕ್ವೀಸಿಂಗ್ ಅವರ್ ಬಾಡಿ. ಬಟ್ ಈ ವಿಷಯದಲ್ಲಿ ನಾನು ರಷ್ಯಾನ ಒಪ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.